ನಾವು ಈಗ ವಿಶೇಷವಾಗಿ ರಂಗಭೂಮಿ ಪದಾರ್ಪಣೆ ಮಾಡಿದ್ದು 1998 ಅನ್ಕೋತೀನಿ ನಾನು. 98ರಾಗ ಫಸ್ಟ್ ರಂಗಭೂಮಿ ಪದಾರ್ಪಣೆ ಮಾಡಿದ್ದು ಅಮೇಚೂರ್ ಅಂತೇಳಿ ಊರೊಳಗೆ ಹಬ್ಬದೊಳಗೆಲ್ಲ ನಾವು ನಾಟಕ ಮಾಡ್ಬೇಕಂದಾಗ ಆ ಪಾತ್ರ ಮಾಡಿದ್ದು. ಅದ್ರ ಅಭಿರುಚಿ ಮ್ಯಾಗ ನಾವೆಲ್ಲ ಭಜನಾ ಬರೆಯಾಕತ್ತಿದ್ದು, ನಾಟಕ ಬರೆಯಾಕತ್ತಿದ್ದು. ಆಮೇಲೆ 2000 ಇಸ್ವಿ ಒಳಗೆ ಬರೆಯಾಕ ಚಲೋ ಮಾಡಿದ್ವಿ. 2003 ಒಳಗೆ ನಾಟಕ ಪ್ರಿಂಟ್ ಚಲೋ ಮಾಡಿದ್ವಿ. ಸುಮಾರು ಇಲ್ಲಿ ತನ ನನ್ನ ಅನ್ಸು ಮಿಟ್ಟಿಗೆ ಒಂದು 20-21 ನಾಟಕಗಳನ್ನ ಬರೆದಿರಬಹುದು. ಮತ್ತು ಕ್ಯಾಸೆಟ್ಗಳು ಸುಮಾರು ಭಜನಾ ಕ್ಯಾಸೆಟ್ಗಳು, ಜನಪದ ಕ್ಯಾಸೆಟ್ಗಳು, ಹೀಗೆ ಹಲವಾರು ಕ್ಯಾಸೆಟ್ಗಳನ್ನು ಎಲ್ಲ ಕಂಪ್ನಿ ಒಳಗೂ ನಮ್ಮ ಕ್ಯಾಸೆಟ್ ಉಂಟು. ಮತ್ತೆ ನಂತರ ಟಿವಿ ಕಾರ್ಯಕ್ರಮಗಳಂತೂ ತಾವೆಲ್ಲ ನೋಡಿದ್ದೀರಿ. ಕಾಮಿಡಿ ಕಿಲಾಡಿಗಳು, ಪ್ಯಾಟಿ ಹುಡುಗರ ಹಳ್ಳಿ ಲೈಫು, ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರ್ದೇಶನವನ್ನು ಮಾಡಿದ್ದುಂಟು. ವಿಶೇಷವಾಗಿ ರಂಗಭೂಮಿ ಬಗ್ಗೆ ಆಸಕ್ತಿ ಯಾಕೆ ಕಡಿಮೆ ಆಗ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅಂತಂದ್ರೆ, ಕವಿಗಳು ಸುಮಾರು 100-128 ಪುಟಗಳುಳ್ಳ ನಾಟಕ ಬುಕ್ಗಳನ್ನು ಬರೀತಾರೆ. ಜನರಲ್ಲಿ ಈಗ ಆತುರತೆ ಹೆಚ್ಚು, ಜನ ಬೆಳತನ ಕುಂತು ನೋಡಲ್ಲ. ವಿಶೇಷವಾಗಿ 2 ತಾಸು 3 ತಾಸಿನ ನಾಟಕ ಮುಗಿದ್ ಬಿಡ್ಬೇಕು. ಹಿಂಗಂದಾಗ ಸುಮಾರು ಒಬ್ಬೊಬ್ಬರಿಗೆ ನಾಟಕ ಮಾತುಗಳು ನೂರಾರು ಮಾತುಗಳು ಇರ್ತಾವು. ಅದರೊಳಗೆ ವಿಶೇಷವಾಗಿ ನಾಟಕ ಕಟ್ ಮಾಡಿ ಹಾಡವನ್ನ ಹಾಕಿ ಕಾಮಿಡಿಯನ್ನ ಹೆಚ್ಚು ತೋರಿಸಿ ಸೆಂಟಿಮೆಂಟ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಹೀಗೆ ತೋರಿಸಿದಾಗ ಜನರ ಒಳಗೆ ವಿಶೇಷವಾದಂತ ಸ್ಟೋರಿ ತೋರ್ಸಕ್ ಆಗಲ್ಲ. ಮೊದಲೆಲ್ಲ ಜನ ಏನ್ ಮಾಡ್ತಿದ್ರು, 9:30-10 ಗಂಟೆಗೆ ನಾಟಕ ಚಲೋ ಆದ್ರೆ ಬೆಳಗಿನ ಜಾವ 6:30 ತನ ಹೊತ್ತು ತನ ಕುಂತು ಜನ ನಾಟಕ ನೋಡ್ತಿತ್ತು. ಅಂದಾಗ ನಾಟಕ ಪರಿಪೂರ್ಣವಾಗಿ ಮುಗಿತಿತ್ತು. ಈಗ ಹಂಗಿಲ್ಲ. 2 ತಾಸು 3 ತಾಸು ನೋಡಿದ್ರ ಅಂದ ತಕ್ಷಣ ಜನ ಹೋಗ್ಲಿಕ್ಕೆ ಚಲೋ ಮಾಡ್ತಾರ. ಹಂಗಾಗಿ ಕಲಾವಿದರು ಕೂಡ ಅವ್ರಿಗೆ ಹೇಗೆ ಒಂದು ಟೈಮಿಂಗ್ ಸೆಟ್ಟಿಂಗ್ ಮಾಡ್ಕೋಬೇಕಲ್ಲ ಆ ತರ ಸೆಟ್ಟಿಂಗ್ ಮಾಡ್ಕೋತಾ ಇದ್ದಾರೆ. ಇಲ್ಲ, ನಾಟಕ ವಿಶೇಷವಾಗಿ ನಾವು ನೈಜತೆಯನ್ನ ಒಂದು ದಾರಿ ದೀಪವಾಗಿ ಬದುಕಿಗೆ ಹತ್ತಿರವಾಗುವಂತ ವಿಷಯ ಏನಾದ್ರು ಇದ್ರೆ ಅದು ರಂಗಭೂಮಿ ಒಳಗಿದೆ. ರಂಗಭೂಮಿ ಯಾವಾಗಾದ್ರೂ ಶ್ರೀಮಂತನೇ. ತಾವೆಲ್ಲರೂ ರಂಗಭೂಮಿ ಅತ್ತ ಧಾವಿಸಿ ಬರ್ಬೇಕು. ಈಗ ತಾವೆಲ್ಲ ನೋಡಿದ್ದೀರಿ, ಈ ನಮ್ಮ ಬನಶಂಕರಿಯಲ್ಲಿ ಅಲ್ಲೆಲ್ಲ ನಾಟಕ ಕಂಪನಿಗಳು ಬರ್ತಾವೆ. ತಾವೆಲ್ಲರೂ ವಿಶೇಷವಾಗಿ ಎಲ್ಲಾ ಕಂಪನಿಗಳಲ್ಲಿ ತಾವು ಹೋಗ್ಬೇಕು, ನಾಟಕ ನೋಡ್ಬೇಕು, ನೈಜ ಕಲೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಅಂದಾಗ ಕಲಾವಿದರು ಬೆಳೆಯಕ ಒಂದು ಸಾಧ್ಯ ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರ ಪರವಾಗಿ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು, ಧನ್ಯವಾದಗಳು.